ಮಕ್ಕಳ ಎಕ್ಸಾಮ್ಸ್ ಎಲ್ಲ ಮುಗಿತಾ ಬಂತು. ಸಮ್ಮರ್ ಹಾಲಿಡೇಸ್ಗೆ ಸ್ವಿಮ್ಮಿಂಗ್ ಕ್ಲಾಸು, ಡ್ಯಾನ್ಸ್ ಕ್ಲಾಸು, ಸಿಂಗಿಂಗ್ ಕ್ಲಾಸು ಅಂತೆಲ್ಲ ಹುಡುಕ್ತಾ ಇರ್ತೀರಾ ಸಮ್ಮರ್ ಕ್ಯಾಂಪ್ಗೆ ಹಾಕಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಮಕ್ಕಳು ಫಿಸಿಕಲ್ ಗ್ರೋತ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ಮೆಂಟಲ್ ಗ್ರೋತ್ ಕೂಡ. ಈಗಿನ ಕಾಲ ಮಕ್ಕಳಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಇರುತ್ತೆ, ಡಿಸಿಷನ್ ಮೇಕಿಂಗ್ ಸರಿಯಾಗಿರಲ್ಲ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ತುಂಬಾನೇ ಫೇಸ್ ಮಾಡ್ತಾ ಇರ್ತಾರೆ. ಇದು ಕೇಳೇ ಇರ್ತೀರಾ, ಯಾವ್ದಾದ್ರು ಮಷಿನ್ ಪರ್ಚೇಸ್ ಮಾಡಿದ್ರೆ ಅದನ್ನ ಹೇಗೆ ಆಪರೇಟ್ ಮಾಡಬೇಕು ಅಂತ ಮ್ಯಾನ್ಯಲ್ ಕಾರ್ಡ್ನ ಕೊಟ್ಟಿರ್ತಾರೆ. ಹಾಗೆ ನಮ್ಮ ಲೈಫ್ನ ಹೇಗೆ ನಡೆಸಬೇಕು ಅಂತ ಹೇಳಿ ನಮಗೆ ಭಗವದ್ಗೀತಾ ಅನ್ನೋದು ಇದೆ. ನಮ್ಮ ಮಕ್ಕಳು ಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿದ್ರೆ ನಾವು ಮಾಡೋದು ಒಂದೇ ಹೆಲ್ಪ್, ಅವ್ರಿಗೆ ಭಗವದ್ಗೀತಾನ ಕಲಿಸ್ಕೊಡ್ಬೇಕು. ನಮ್ಗಂತೂ ಅದಾಗಲ್ಲ, ನಾವಂತೂ ಕಲ್ತಿಲ್ಲ. ನಮ್ಮ ಮಕ್ಕಳಿಗಾದ್ರೂ ಕಲಿಸೋ ಆಪರ್ಚುನಿಟಿ ನಮಗೆ ಸಿಗ್ತಾ ಇದೆ. ಅದು ಹೇಗಂತಂದ್ರೆ, ಸ್ಪಂದನ ಗುರುಕುಲ ವಿದ್ಯಾರ್ಥಿ ಒಬ್ರು ಆನ್ಲೈನ್ ಅಲ್ಲಿ ಭಗವದ್ಗೀತಾ ಕ್ಲಾಸಸ್ನ ತಗೋತಿದ್ದಾರೆ. ಮಕ್ಕಳು ಕೂಡ ತಗೋತಾರೆ, ನಮ್ಮಂತ ನ್ಯೂ ಮಾಮ್ಸಿಗೆ ಕೂಡ ತಗೋತಾ ಇದ್ದಾರೆ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಮೇಲ್ ಡಿಸ್ಪ್ಲೇ ಆಗ್ತಿದೆ ನೋಡಿ, ಮತ್ತು ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ಇಲ್ಲಿ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ ನೋಡಿ. ಸೊ ನಿಮ್ಮ ಮಕ್ಕಳು ಎಕ್ಸಾಮ್ ಮುಗೀತಾ ಹಾಗೇನೆ ಭಗವದ್ಗೀತಾ ಕ್ಲಾಸಸ್ನ ಪ್ಲ್ಯಾನ್ ಮಾಡಿ ಮಕ್ಕಳಿಗೆ ತುಂಬ ಮೆಂಟಲಿ ಲೈಫ್ ಟೈಮ್ಗೆ ಪ್ರಿಪೇರ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಮೇಲ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಎಲ್ಲರೂ ಭಗವದ್ಗೀತಾ ಕ್ಲಾಸಸ್ಗೆ ಜಾಯಿನ್ ಆಗ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬೈ ಬಾಯ್.